ಹಾಂ ಮಾವ, ಒಂದು ಗುಡ್ ನ್ಯೂಸ್ ಇತ್ತು, ಅದಕ್ಕೋಸ್ಕರ ಫೋನ್ ಮಾಡಿದೆ. ನಾವು ಮತ್ತೆ ನಮ್ಮ ಹಳೆ ಮನೆಗೆ ವಾಪಸ್ ಹೋಗ್ತಾ ಇದ್ದೀವಿ. ಅಮ್ಮ ಹೇಳಿದ್ರು ಪೂಜೆ ಮಾಡಿಸು ಅಂತ. ನಾವು ಶಾಸ್ತ್ರಿಗಳನ್ನ ವಿಚಾರಿಸಿದ್ವಿ, ನಾಡಿದ್ದು ಒಳ್ಳೆ ಮುಹೂರ್ತ ಇದೆ ಅಂತ ಹೇಳಿದ್ರು. ಸೊ ತಾವು ದಯವಿಟ್ಟು ಪೂಜೆಗೆ ಬರಬೇಕು. ಓ, ಖಂಡಿತವಾಗ್ಲೂ ಬರ್ತೀವಿ. ನಿಜವಾಗ್ಲೂ ನಮಗೆಲ್ಲ ತುಂಬ ಖುಷಿಯಾಗಿದೆ. ಅಳಿಯಂದ್ರೆ ನೀವು ಆ ಮನೇಲೇ ಇರಬೇಕು, ಅದೇ ನಮ್ಮ ಆಸೆ. ನಿಮ್ಮ ಆಸೆ ಅಷ್ಟೇ ಅಲ್ಲ ಮಾವ, ತುಂಬ ಜನರ ಆಸೆ ಆಗಿತ್ತು, ಈಗ ಅದು ಸತ್ಯ ಆಗಿದೆ ಅಷ್ಟೇ. ನಿಜ ನಿಮ್ಮ ಮಾತು. ನೋಡಿ, ಪೂಜೆ ಅಂದಮೇಲೆ ತುಂಬ ಕೆಲಸ ಇರುತ್ತೆ. ನಾನು ಮಂದಾಕಿನಿಗೆ ಬಂದು ನಿಮ್ಗೆ ಸಹಾಯ ಮಾಡಕ್ಕೆ ಹೇಳ್ತೀನಿ. ಅಪ್ಪ ಅದೆಲ್ಲ ಏನ್ ಬೇಡ. ಅಮ್ಮಮ್ಮನ್ಗೆ ಹುಷಾರಿಲ್ಲ ಅಂತ ತಾನೇ ಅವರು ಅಲ್ಲಿಗೆ ಹೋಗಿರೋದು. ಅರ್ಜೆಂಟ್ ಏನಿಲ್ಲ, ನಾಳಿದ್ದು ಪೂಜೆಗೆ ಬಂದ್ರೆ ಸಾಕು. ಅಂಡ್ ಹೆಲ್ಪ್ ಮಾಡೋದಕ್ಕೆ ಅಪೇಕ್ಷಾ, ಪಾರ್ಥ ಅವರೆಲ್ಲರೂ ಇದಾರಲ್ಲ, ನೀವು ತಲೆ ಕೆಡಿಸ್ಕೋಬೇಡಿ, ಸರಿನಾ? ಅಳಿಯಂದ್ರೆ ನಿಜ ಹೇಳಬೇಕು ಅಂದ್ರೆ ನೀವು ಆ ಮನೆ ಉಳಿಸ್ಕೋತೀರಾ ಅನ್ನೋ ನಂಬಿಕೆ ನನಗಿತ್ತು. ಆದ್ರೆ ಮನಸ್ಸಿನ ಮೂಲೆಯಲ್ಲಿ ಒಂದು ಸಣ್ಣ ಭಯ ಇತ್ತು. ದೇವ್ರ ದಯ, ಭಯದ ಮುಂದೆ ನಂಬಿಕೆ ಗೆಲ್ತು. ಅದು ಹಾಗೇನೆ ಮಾವ, ಲೈಫು ಲಾಸ್ಟ್ ಮೂಮೆಂಟಲ್ಲಿ ಟರ್ನ್ ತಗೊಳುತ್ತೆ. ಬಟ್ ನಾವು ಅಲ್ಲಿ ತನಕ ಗಟ್ಟಿಯಾಗಿ ನಿಂತಿರ್ಬೇಕು. ಮಿಕ್ಕಿದ್ದೆಲ್ಲ ತಂತಾನೆ ಆಗ್ತಾ ಹೋಗುತ್ತೆ ಅಷ್ಟೇ. ಮತ್ತೆ ಅಲ್ಲಿ ಪಾರ್ಥ ಮತ್ತೆ ಮಹಿಮಾ ಇದ್ದಾರಾ? ಫೋನ್ ಕೊಡಿ. ಇದಾರೆ, ಕರಿತೀನಿ ರೀ. ಪಾರ್ಥ, ಮಹಿಮಾ, ಬನ್ನಿ ಬೇಗ. ಮಾವ, ನಿಮ್ಮ ಅಣ್ಣ ನಮ್ಮ ಅಳಿಯಂದ್ರು, ಮಾತಾಡಿ. ಬ್ರೋ. ಹಾಂ ಪಾರ್ಥ, ನೀನು ಮತ್ತೆ ಅಪೇಕ್ಷಾ ಬೆಳಗ್ಗೆ ಮನೆಗೆ ಬಂದ್ಬಿಡಿ. ನಾವು ಶಾಪಿಂಗ್ ಹೋಗ್ಬೇಕು, ಒಂದಷ್ಟು ಪರ್ಚೇಸಿಂಗ್ ಎಲ್ಲ ಮಾಡ್ಕೊಂಡು ಬಂದ್ಬಿಡೋಣ. ಇದು ಮನೆ ಕೆಲಸ, ಅರ್ಥ ಆಯ್ತಾ? ಸರಿ ಬ್ರೋ. ಸರಿ, ಹಾಗೆ ಮಹಿಮಾಗೆ ಫೋನ್ ಕೊಡು. ಹಲೋ ಅಣ್ಣ. ಪುಟ, ನಾಡಿದ್ದು ಮನೇಲಿ ಪೂಜೆ ಇದೆ, ಎಲ್ಲರೂ ದಯವಿಟ್ಟು ಬರಬೇಕು, ತಪ್ಪದೆ ಹಾಜರಾಗಬೇಕು. ಇದು ನನ್ನ ಆರ್ಡ್ರು, ಅರ್ಥ ಆಯ್ತಾ? ಹಾ ಸರಿ ಅಣ್ಣ. ಹೇಳಿ ಅಳಿಯಂದ್ರೆ. ಅಯ್ಯೋ, ಖಂಡಿತವಾಗ್ಲು ಎಲ್ಲರೂ ಬರ್ತೀವಿ, ಅದರಲ್ಲಿ ಅನುಮಾನನೇ ಇಲ್ಲ. ಆಮೇಲೆ ಮಲ್ಲಿ ಹೇಗಿದ್ದಾರಂತೆ? ಹೌದಾ?